Hi dear students, in this video I will solve problem on job cost sheet. Okay, first see the question. The following information is obtained from cost records of a limited in respect of job number 405 405. Okay, ಕೆಳಗಡೆ particulars ನೋಡ್ರಿ. Direct materials rupees 8020. Next direct wages. Okay, direct wages olaga department A 60 hours at rupees 6 per hour. Next one department B 40 hours per hour. Department C 20 hours at 10 rupees per hour. Okay, next variable overhead. First department A rupees 10,000 for 5,000 hours. Next one department B rupees 6,000 for 2,500 hours. Department C rupees 4,000 for 500 hours. Okay, next fixed overhead rupees 40,000 for 10,000 working hours. Next ಕೆಳಗಡೆ ನೋಡ್ರಿ, calculate the cost of job number 405 and the selling price for the job to give a profit of 25% on selling price. Okay, in this problem we will solve ಜಾಬ್ ಕಾಸ್ಟ್ ಶೀಟ್. ಹೌದಾ, ಕಾಸ್ಟ್ ಆಫ್ ಜಾಬ್ ನಂಬರ್ 405 ಅಂತ ಹೇಳ್ಯಾರ. ಹೌದಾ, ಇಲ್ಲೇ ಜಾಬ್ ಕಾಸ್ಟ್ ಶೀಟನ್ನು ಪ್ರಿಪ್ರೇಷನ್ ಮಾಡಬೇಕು. ಓಕೆ, ಇಲ್ಲೇ ಮುಖ್ಯವಾಗಿ ಜಾಬ್ ಕಾಸ್ಟಿಂಗ್ ಒಳಗೆ ಅಥವಾ ಜಾಬ್ ಕಾಸ್ಟ್ ಶೀಟ್ ಬಿಡಿಸೋ ಮುಂದೆ ಜಾಬ್ ನಂಬರನ್ನು ಕಂಪಲ್ಸರಿ ಬರೀಬೇಕು. ಓಕೆ, ಇಲ್ಲಿ ಮ್ಯಾಲೆ ಕೊಟ್ಟಾರ್ರಿ. ಹೌದಾ, ಇಲ್ಲಿ ಮ್ಯಾಲೆ ಏನಪ್ಪ ಅಂದ್ರೆ 405 ಇದೇನಪ್ಪ ಅಂದ್ರೆ ಜಾಬ್ ನಂಬರು, ಅಥವಾ ಇಲ್ಲಿ ಕೆಳಗೆ ಕೂಡ ಕೊಟ್ಟಾರ್ರಿ. ಹೌದಾ, ಅಲ್ಲೇ ಪ್ರಿಪ್ರೇಷನ್ ಮಾಡೋ ಮುಂದೆ ಅಥವಾ ಕ್ಯಾಲ್ಕುಲೇಷನ್ ಮಾಡೋ ಮುಂದೆ ಜಾಬ್ ನಂಬರನ್ನು ಕಂಪಲ್ಸರಿ ಬರೀಬೇಕ್ರಿ. ಓಕೆ, ಇಲ್ಲೇ ಸೇಮ್ ರೀ, ಕಾಸ್ಟ್ ಶೀಟನ್ನು ಯಾವ ರೀತಿ ಪ್ರಿಪ್ರೇಷನ್ ಮಾಡಿಲ್ಲ ಅದೇ ಸೇಮ ಇಲ್ಲೇ ಜಾಬ್ ಕಾಸ್ಟ್ ಶೀಟನ್ನು ಪ್ರಿಪ್ರೇಷನ್ ಮಾಡಬೇಕು. ಓಕೆ, ಫಸ್ಟ್ ಪರ್ಟಿಕ್ಯುಲರ್ ನೋಡ್ರಿ, ಡೈರೆಕ್ಟ್ ಮಟೀರಿಯಲ್ಸ್. ಓಕೆ, ಇದನ್ನು ಮೇಲ್ಗಡೆ ತೊಗೋಬೇಕ್ರಿ. ಓಕೆ, ಜಾಬ್ ಕಾಸ್ಟ್ ಶೀಟ್ ಬಿಡಿಸ್ತಿರಲ್ಲ ಇದನ್ನು ಮೇಲ್ಗಡೆ ತೊಗೋಬೇಕು. ನೆಕ್ಸ್ಟ್ ಡೈರೆಕ್ಟ್ ವೇಜಸ್ಸು. ಹೌದಾ, ಡೈರೆಕ್ಟ್ ವೇಜಸ್ ಏನಪ್ಪ ಅಂದ್ರೆ 3 ನಮೂನಿ ಡಿಪಾರ್ಟ್ಮೆಂಟ್ ಅದಾವ್ರಿ. ಹೌದಾ, ಡಿಪಾರ್ಟ್ಮೆಂಟ್ ಎ ಬಿ ಸಿ ಅಂತ ಹೇಳ್ರಿ. ಹೌದಾ, ಅದು ಸಪ್ರೇಟಾಗಿ ತೊಗೊಳ್ರಿ. ಹೌದಾ, ಡೈರೆಕ್ಟ್ ವೇಜಸ್ ಒಳಗೆ ಸಪ್ರೇಟ್ ತೊಗೊಂಡ ಕ್ಯಾಲ್ಕುಲೇಷನ್ ಮಾಡ್ಕೊಂಡ ನೆಕ್ಸ್ಟ್ ಅಮೌಂಟ್ ತೊಗೊಳ್ರಿ. ಡೈರೆಕ್ಟಾಗಿ ಎರಡು ಕೊಡಿಸ್ಕೋಬೇಕು, ಡೈರೆಕ್ಟ್ ಮಟೀರಿಯಲ್ಲು ಮತ್ತು ಡೈರೆಕ್ಟ್ ವೇಜಸನ್ನು ಕೊಡಿಸ್ಕೋಬೇಕು. ನೆಕ್ಸ್ಟು ವೇರಿಯೇಬಲ್ ಓವರ್ ಹೆಡ್ಡು ಮತ್ತು ಫಿಕ್ಸ್ಡ್ ಓವರ್ ಹೆಡ್ ಅಂತ ಹೇಳ್ರಿ. ಹೌದಾ, ಇವನು ಎಲ್ಲಿ ಕನ್ಸಿಡ್ರೇಷನ್ ಮಾಡಬೇಕಪ್ಪ ಅಂತಂದ್ರೆ ಫ್ಯಾಕ್ಟ್ರಿ ಓವರ್ ಹೆಡ್ ಒಳಗೆ ಬರ್ತಾವ. ಹೌದಾ, ಫ್ಯಾಕ್ಟ್ರಿ ಓವರ್ ಹೆಡ್ ಒಳಗೆ ವೇರಿಯೇಬಲ್ಲು ಮತ್ತು ಫಿಕ್ಸ್ಡ್ ಅಂತೇಳಿ ಇರ್ತಿರ್ತಾವ. ಹೌದಾ, ಈ ಎರಡು ಯಾವಪ್ಪ ಅಂದ್ರೆ ವೇರಿಯೇಬಲ್ ಓವರ್ ಹೆಡ್ಡು ಮತ್ತು ಫಿಕ್ಸ್ಡ್ ಓವರ್ ಹೆಡ್ಡನ್ನು ಫ್ಯಾಕ್ಟ್ರಿ ಓವರ್ ಹೆಡ್ ಅಂಡ್ರ ತೊಗೋಬೇಕು. ಓಕೆ, ನೆಕ್ಸ್ಟ್ ಲಾಸ್ಟ್ 25% ಆನ್ ಸೆಲ್ಲಿಂಗ್ ಪ್ರೈಸನ್ನು ಕೊಟ್ಟಾರ. ಹೌದಾ, ಇದರಲ್ಲಿ ಏನಪ್ಪ ಅಂದ್ರೆ ಸೇಲ್ಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕ್ರಿ. ಓಕೆ, ಫಸ್ಟ್ ಸೊಲ್ಯೂಷನ್. ಹೌದಾ, ಮೇಲ್ಗಡೆ ಪ್ರಿಪ್ರೇಷನ್ ಆಫ್ ಜಾಬ್ ಕಾಸ್ಟ್ ಶೀಟ್. ಓಕೆ, 405 405. ಓಕೆ, ಕೆಳಗಡೆ 3 ಕಾಲಮ್ಸ್ ತೊಗೊಳ್ರಿ. ಫಸ್ಟ್ ಡೀಟೇಲ್ಸ್ ಅಥವಾ ಪರ್ಟಿಕ್ಯುಲರ್ಸು, ನೆಕ್ಸ್ಟ್ ಒನ್ನ ರುಪೀಸು, ನೆಕ್ಸ್ಟ್ ರುಪೀಸ್. ಹೌದಾ, ಇಲ್ಲಕಂದ್ರೆ ಅಮೌಂಟ್ ಕಾಲಮು ಟೋಟಲ್ ಅಮೌಂಟ್ ಅಂತ ತೊಗೋಬಹುದು. ಓಕೆ, ನಮಗೆ 1 by 1 ಪರ್ಟಿಕ್ಯುಲರ್ಸನ್ನು ತೊಗೋತೋ ಹೋರಿ. ಓಕೆ, ಫಸ್ಟ್ ಒನ್ ಯಾವುದ್ರಿ? ಡೈರೆಕ್ಟ್ ಮಟೀರಿಯಲ್ಸ್. ಓಕೆ, ಡೈರೆಕ್ಟ್ ಮಟೀರಿಯಲ್ಸ್ ಎಷ್ಟೈತಿ? 8,020. ಓಕೆ, ಇನ್ಸೈಡ್ ಕಾಲಮ್ ಒಳಗೆ ತೊಗೊಳ್ರಿ. ನೆಕ್ಸ್ಟ್ ಡೈರೆಕ್ಟ್ ವೇಜಸ್. ಓಕೆ, ಡೈರೆಕ್ಟ್ ವೇಜಸ್ ಡಿಪಾರ್ಟ್ಮೆಂಟ್ ಎ ಬಿ ಸಿ ಕೊಟ್ಟಾರ, ಅವನು ಸಪ್ರೇಟ್ ತೊಗೊಳ್ರಿ. ಡಿಪಾರ್ಟ್ಮೆಂಟ್ ಎ ಏನೈತೆ ನೋಡ್ರಿ ಇನ್ಫಾರ್ಮೇಷನ್ಸ್. ಅದು ಡಿಪಾರ್ಟ್ಮೆಂಟ್ ಎದ್ದು ಎ 60 hours at rupees 6 per hour ಅಂತ ಹೇಳ್ರಿ. ಹೌದಾ, ಅದ ಸೇಮ್ ತೊಗೊಳ್ರಿ. ನೀವು 60 hours ಇಂಟು 6 ಅಂತ ಹೇಳ್ರಿ. ಹೌದಾ, ಈಕ್ವಲ್ ಟು 2 ಇಂಟು ಮಾಡಿರಿ. 60 ಇಂಟು 6 ಅಂದ್ರೆ 360 ಆಗುತ್ತೆ ರೀ. ನೆಕ್ಸ್ಟ್ ಒಂದು ಡಿಪಾರ್ಟ್ಮೆಂಟ್ ಬಿ. ಹೌದಾ, ಡಿಪಾರ್ಟ್ಮೆಂಟ್ ಬಿ ಎಷ್ಟೈತಿ?
40 hours rupees 4. ಓಕೆ, ಎರಡು ಇಂಟು ಮಾಡಿರಿ 160 ಆಗುತ್ತೆ. ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಸಿ ಹಚ್ಕೊಳ್ರಿ. ಹೌದಾ, ಎಷ್ಟೈತೆ ನೋಡ್ರಿ ಇದು 20 hours ಇಂಟು ರುಪೀಸ್ 10 ರೂಪಿ ಫರ್ ಅವರ್ ಐತಿ. ಎರಡು ಇಂಟು ಮಾಡಿರಿ 200 ಆಗುತ್ತೆ. ಓಕೆ, 360 ಪ್ಲಸ್ 160 ಪ್ಲಸ್ 200 ಕೂಡಿಸಿದ್ರೆ ಎಷ್ಟಾಗತ್ತೆ ರೀ ಅದು 720. ಓಕೆ, ಇದನ್ನು ಇನ್ನರ್ ಕಾಲಮ್ ಒಳಗೆ ತೊಗೊಳ್ರಿ. ಓಕೆ, ನೆಕ್ಸ್ಟು ಎರಡು ಕೂಡಿಸ ಔಟ್ರ್ ಹತ್ರ ತೊಗೊಂಬಿಡ್ರಿ. ಎಷ್ಟಾಗತ್ತಿ 8020 ಪ್ಲಸ್ 720. ಓಕೆ, 8740. ಇಟ್ ಈಸ್ ಅ ಪ್ರೈಮ್ ಕಾಸ್ಟ್. ನೆಕ್ಸ್ಟ್ ಒನ್ ಆ್ಯಡ್ ಫ್ಯಾಕ್ಟ್ರಿ ಓವರ್ ಹೆಡ್. ಓಕೆ, 1 by 1 ಓವರ್ ಹೆಡ್ನ ತೊಗೋಬೇಕ್ರಿ. ಇಲ್ಲೇ ಒಂದು ಐತ್ರಿ ಓವರ್ ಹೆಡ್ಡು, ಫ್ಯಾಕ್ಟ್ರಿ ಓವರ್ ಹೆಡ್ ಅಂತ ಬರ್ಕೊಡ್ರಿ. ಫಸ್ಟ್ ಒನ್, ಹೌದಾ, ವೇರಿಯೇಬಲ್ ಓವರ್ ಹೆಡ್ದ ಇನ್ಫಾರ್ಮೇಷನ್ಸ್ ಬರ್ಕೊಡ್ರಿ. ವೇರಿಯೇಬಲ್ ಓವರ್ ಹೆಡ್ ಅಂತಲೇ ಹೆಡ್ಡಿಂಗ್ ತೊಗೊಳ್ರಿ. ಓಕೆ, ಇಲ್ಲೇ 1 by 1 ಡಿಪಾರ್ಟ್ಮೆಂಟ್ ಬರ್ಕೋಬೇಕ್ರಿ. ಫಸ್ಟ್ ಒನ್ ಡಿಪಾರ್ಟ್ಮೆಂಟ್ ಎ. ಹೌದಾ, ಡಿಪಾರ್ಟ್ಮೆಂಟ್ ಎ ರುಪೀಸ್ 10,000 ಫಾರ್ 5,000 ಅವರ್ಸ್. ಓಕೆ, ಇದನ್ನು ಡಿವೈಡೆಡ್ ಬೈ ಮಾಡಬೇಕು. 10,000 ಡಿವೈಡೆಡ್ ಬೈ 5,000. ಹೌದಾ, ಇಂಟು ಮೇಲ್ಗಡೆ ಡೈರೆಕ್ಟ್ ವೇಜಸನ್ನು ಅಪ್ಲಿಕೇಬಲ್ ಮಾಡ್ಕೋಬೇಕು. ಹೌದಾ, ವೇರಿಯೇಬಲ್ಲು ಮತ್ತು ಫಿಕ್ಸ್ಡ್ ಇದು ಮಾಡೋ ಮುಂದೆ ಡೈರೆಕ್ಟ್ ವೇಜಸ್ಸದ್ದು ಅವರ್ಸನ್ನು ಅಪ್ಲಿಕೇಬಲ್ ಆಗ್ತತಿ. ಓಕೆ, ಇಲ್ಲಿ ಫಸ್ಟ್ ಡಿಪಾರ್ಟ್ಮೆಂಟ್ ಎದ್ದು 10,000 ಐತಿ, ಡಿವೈಡೆಡ್ ಬೈ 5,000 ಇಂಟು 60 ಅವರ್ಸ್. 60 ಅವರ್ಸ್ ಎಲ್ಲಿದ್ರಿ ಇದು ಡಿಪಾರ್ಟ್ಮೆಂಟ್ ಎದಷ್ಟು ಐತಿ ನೋಡ್ರಿ 60 ಐತಿ. ಇದನ್ನು 60 ತೊಗೊಳ್ರಿ. ಹೌದಾ, 10,000 ಡಿವೈಡೆಡ್ ಬೈ 5,000 ಇಂಟು 60 ಅಂದರೆ ಎಷ್ಟಾಗೈತಿ 120 ಆಗೈತಿ. ಹೌದಾ, ಅದೇ ರೀತಿಯಾಗಿ ಡಿಪಾರ್ಟ್ಮೆಂಟ್ ಬಿದು ಕ್ಯಾಲ್ಕುಲೇಷನ್ ಮಾಡಿರಿ. ಹೌದಾ, 6,000 ತೊಗೊಳ್ರಿ ಡಿವೈಡೆಡ್ ಬೈ 2,500 ಅವರ್ಸ್ ಇಂಟು 40 ಅವರ್ಸ್ ತೊಗೊಳ್ರಿ. ಹೌದಾ, ಡಿಪಾರ್ಟ್ಮೆಂಟ್ ಬಿದು ಎಷ್ಟೈತಿ ಡೈರೆಕ್ಟ್ ವೇಜಸ್ ಅವರ್ಸು 40. ಹೌದಾ, ಅದನ್ನು ಮಾಡಿದ್ರೆ ಆನ್ಸರ್ ಎಷ್ಟಾಗೈತಿ ನೋಡ್ರಿ ಅದು 6,000 ಇಂಟು 2,500 ಇಂಟು 40 ಅವರ್ಸ್ ಅಂತೇಳ್ರಿ 96 ಆಗುತ್ತೆ. ನೆಕ್ಸ್ಟ್ ಒನ್ ಡಿಪಾರ್ಟ್ಮೆಂಟ್ ಸಿ. ಹೌದಾ, ಇದು ಎಷ್ಟೈತಿ ಡಿಪಾರ್ಟ್ಮೆಂಟ್ ಸಿ ಇದು 4,000 ಫಾರ್ 500 ಅವರ್ಸ್ ಐತಿ. ಹೌದಾ, 4,000 ಡಿವೈಡೆಡ್ ಬೈ 500 ಇಂಟು 20 ಅವರ್ಸ್. ಓಕೆ, 20 ಅವರ್ಸ್ ಐತಿ, 20 ತೊಗೊಂಬಿಡ್ರಿ. ಓಕೆ, ಎಷ್ಟಾಗಿದ್ದು 160. ಓಕೆ, ಎಷ್ಟು ಕೂಡಿಸ್ರಿ 120 ಪ್ಲಸ್ 96 ಪ್ಲಸ್ 160. ಹೌದಾ, 376. ನೆಕ್ಸ್ಟ್ ಒಂದು ಫ್ಯಾಕ್ಟ್ರಿ ಓವರ್ ಹೆಡ್ ಒಳಗೆ ಫಿಕ್ಸ್ಡ್ ಓವರ್ ಹೆಡ್ ಐತಿ. ಹೌದಾ, ಫಿಕ್ಸ್ಡ್ ಓವರ್ ಹೆಡ್. ಹೌದಾ, ಫಿಕ್ಸ್ಡ್ ಓವರ್ ಹೆಡ್ದು ಅಲ್ಲೇ ಡೈರೆಕ್ಟಾಗಿ ಕೊಟ್ಟಾರ. ಎಷ್ಟೈತ್ರಿ ಅದು? ಹೌದಾ, ಡೈರೆಕ್ಟಾಗಿ ಕೊಟ್ಟಾರೆ ಅವರು ಎ ಬಿ ಸಿ ಅಂತ. ಇದನ್ನು ಡಿಪಾರ್ಟ್ಮೆಂಟ್ ವೈಸ್ ಕೊಟ್ಟಿಲ್ಲ, ಡೈರೆಕ್ಟಾಗಿ ಕೊಟ್ಟಾರ. ಇದನ್ನು ತೊಗೋಬೇಕಲ್ಲೇ. ಹೌದಾ, ಇಲ್ಲಿ ಕೊಟ್ಟಾರ, ತೊಗೊಂಬಿಡ್ರಿ. ಹೌದಾ, 40,000 ಡಿವೈಡೆಡ್ ಬೈ 10,000 ಇಂಟು 120. ಓಕೆ, ಅದನ್ನ ಅಷ್ಟು ಕೂಡಿಸಿ ತೊಗೊಂಬಿಡ್ರಿ. ಹೌದಾ, ಇಲ್ಲೇ 60 40 20. ಹೌದಾ, ಅಷ್ಟು ಕೂಡಿಸಿ ತೊಗೋಬೇಕಿಲ್ಲೇ. ಹೌದಾ, ಇಲ್ಲೇ ಬ್ರ್ಯಾಕೆಟ್ ಒಳಗೆ ಐತೆ ನೋಡ್ರಿ 60 ಅವರ್ಸು 40 ಅವರ್ಸು 20 ಅವರ್ಸು. ಓಕೆ, ಇವು ಎಲ್ಲ ಡಿಪಾರ್ಟ್ಮೆಂಟದ್ದು ಕೂಡಿಸ್ಕೋಬೇಕು. 120 ಆಗುತ್ತೆ ರೀ ಇದು. ಹೌದಾ, 40,000 ಡಿವೈಡೆಡ್ ಬೈ 10,000 ಇಂಟು 120. ಓಕೆ, 480 ಆಗುತ್ತೆ. ಓಕೆ, ಅಷ್ಟು ಕೂಡಿಸಿಬಿಡ್ರಿ ಇದನ್ನು. 376 ಪ್ಲಸ್ 480 ಕೂಡಿಸಿದ್ರೆ ಎಷ್ಟಾಗತ್ತೆ 856. ನೆಕ್ಸ್ಟ್ ಇಲ್ಲಿ ಎರಡು ಕೂಡಿಸ್ಬಿಡ್ರಿ. 8,740 ಪ್ಲಸ್ 856 ಕೂಡಿಸಿದ್ರೆ ಎಷ್ಟಾಗತ್ತೆ 9,596. ಇಟ್ ಈಸ್ ಅ ವರ್ಕ್ಸ್ ಕಾಸ್ಟ್ ಅಥವಾ ಟೋಟಲ್ ಕಾಸ್ಟ್. ಇದರಲ್ಲಿ ಯಾವುದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಅಡ್ಮಿನಿಸ್ಟ್ರೇಟಿವ್ ಮತ್ತು ಸೆಲ್ಲಿಂಗ್ ಮತ್ತು ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಕೊಟ್ಟಿಲ್ಲ. ಓಕೆ, ಡೈರೆಕ್ಟಾಗಿ ಬರುವಂಥ ಅಮೌಂಟ್ ಟೋಟಲ್ ಕಾಸ್ಟ್ ಅಥವಾ ವರ್ಕ್ಸ್ ಕಾಸ್ಟ್ ಆಗಿರ್ತೈತಿ. ನೆಕ್ಸ್ಟ್ ಒನ್ ಆ್ಯಡ್. ಹೌದಾ, ಇಲ್ಲಿ ಮೊದಲು ಏನಪ್ಪ ಅಂತಂದ್ರೆ ನಾವು ಸೇಲ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕ್ರಿ. ಹೌದಾ, ಸೇಲ್ಸ್ ಎಷ್ಟು ಅಂದ್ರೆ ರೀ ಅವರು 25% ಅಂತ ಹೇಳ್ರಿ. 25% ಆನ್ ಸೆಲ್ಲಿಂಗ್ ಪ್ರೈಸ್. ಕೆಳಗಡೆ ಮೇಲ್ಗಡೆ ಒಂದು 4 ಲೈನ್ನ ಖಾಲಿ ಬಿಟ್ಟ ಕೆಳಗಡೆ ತೊಗೊಳ್ರಿ. ಸೇಲ್ಸ್ ಈಕ್ವಲ್ ಟು ಕಾಸ್ಟ್ ಪ್ಲಸ್ ಪ್ರಾಫಿಟ್. ಸೇಲ್ಸ್ ಅಸಂಪ್ಷನ್ನ 100 ಇರ್ತದೆ ತೊಗೊಳ್ರಿ. 100 ಇಂಟು ಈಕ್ವಲ್ ಟು ಅಂತೇಳ್ರಿ. ಹೌದಾ, 100 ಈಕ್ವಲ್ ಟು ಕಾಸ್ಟ್ ಪ್ಲಸ್ ಪ್ರಾಫಿಟ್ ಎಷ್ಟೈತ್ರಿ ಇದು 25% ಅಂತ ಹೇಳ್ಯಾರ. 25 ತೊಗೊಳ್ರಿ. ಕೆಳಗಡೆ ಕಾಸ್ಟ್. ಓಕೆ, ಕಾಸ್ಟ್ ಈಕ್ವಲ್ ಟು 100 ಮೈನಸ್
25. ಹೌದಾ, ಎಷ್ಟಾಗತ್ತಿ 100 25 ಲೆಸ್ ಮಾಡಿರಿ 75 ಉಳಿದೈತಿ 75%. ನೆಕ್ಸ್ಟ್ ಕೆಳಗಡೆ ಸೂತ್ರ ಬರ್ಕೊಡ್ರಿ. ಸೇಲ್ಸ್ ಈಕ್ವಲ್ ಟು ಕಾಸ್ಟ್ ಅಮೌಂಟ್ ಡಿವೈಡೆಡ್ ಬೈ ಕಾಸ್ಟ್ ಪರ್ಸಂಟೇಜ್ ಇಂಟು 100 ಅಂತ ಹೇಳ್ರಿ. ಹೌದಾ, ಕಾಸ್ಟ್ ಅಮೌಂಟ್ ಅಂತಂದ್ರೆ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಅಥವಾ ಟೋಟಲ್ ಕಾಸ್ಟ್ ಇರ್ತೈತಲ್ಲ ಆ ಅಮೌಂಟನ್ನು ತಗೋಬೇಕು. ಹೌದಾ, ಇಲ್ಲೇ ಟೋಟಲ್ ಕಾಸ್ಟು ಎಷ್ಟೈತೆ ನೋಡ್ರಿ 9596 ಅಂತ ಹೇಳ್ರಿ. ಓಕೆ, 9596 ಡಿವೈಡೆಡ್ ಬೈ ಓಕೆ 75 ಇಂಟು 100. ಓಕೆ, ಅದು ಎಷ್ಟಾಗೈತೆ ನೋಡ್ರಿ 12795. 9596 ಡಿವೈಡೆಡ್ ಬೈ 75 ಇಂಟು 100 ಅಂದರೆ ಎಷ್ಟಾಗತ್ತಿ 12795. ಹೌದಾ, ಇದೇನಪ್ಪ ಅಂದ್ರೆ ಸೇಲ್ಸ್, ಇದು ಸೇಲ್ಸ್ ಇಲ್ಲಿ ತೊಗೊಂಬಿಡ್ರಿ. ಓಕೆ, ಇಲ್ಲಿ ಡಿಫ್ರೆನ್ಸಸ್ ಅಮೌಂಟ್ ಏನಪ್ಪ ಅಂತಂದ್ರೆ ಡಿಫ್ರೆನ್ಸಸ್ ಅಮೌಂಟ ಪ್ರಾಫಿಟ್ ಆಗ್ತೈತೆ ಲಾಸ್ ಆಗ್ತೈತೆ ನೋಡ್ರಿ. ಇದು ಲೆಕ್ಕದಾಗ ಏನಪ್ಪ ಅಂತಂದ್ರೆ ಓಕೆ, ಇಲ್ಲೇ ಡಿಫ್ರೆನ್ಸ್ ನೋಡ್ರಿ. ಸೇಲ್ಸ್ ಎಷ್ಟೈತಿ 12795, ಟೋಟಲ್ ಕಾಸ್ಟ್ ಎಷ್ಟೈತಿ 9596. ಹೌದಾ, ಸೇಲ್ಸ್ ಜಾಸ್ತಿ ಐತಿ, ಇಲ್ಲಿ ಕೂಡ ಪ್ರಾಫಿಟ್ ಆಗೈತಿ. ಡಿಫ್ರೆನ್ಸ್ ಅಮೌಂಟ 3199. ಇಟ್ ಈಸ್ ಅ ಪ್ರಾಫಿಟ್. ಓಕೆ, ಥ್ಯಾಂಕ್ ಯು ಆಲ್. ಈ ರೀತಿಯಾಗಿ ಏನಪ್ಪ ಅಂದ್ರೆ 5 ಮಾರ್ಕ್ಸಿಗೆ ಸಾಲ್ವ್ ಮಾಡಬೇಕು ರೀ.